ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ಇವತ್ತು ನಾನು ಸಿರಿಧಾನ್ಯದಲ್ಲಿ ಒಂದಾದಂತಹ ನವಣೆಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಟೇಸ್ಟಿ ಹಾಗೂ ಹೆಲ್ದಿ ಆದಂತಹ ಖಾರ ಪೊಂಗಲ್ನ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ, ನಾನಿಲ್ಲಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನವಣೆಯನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು 2 ಅವರ್ಸು ನೆನೆಯಕ್ಕೆ ಬಿಟ್ಟಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಕಾಯಕ್ಕೆ ಬಿಟ್ಟಿದ್ದೀನಿ. ಕುಕ್ಕರ್ ಕಾಯ್ದ ನಂತರ ಅದಕ್ಕೆ ಒಂದು ಅರ್ಧ ಪಾವ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನೀಗ ಗೋಲ್ಡನ್ ಬ್ರೌನ್ ಬರೋ ತನಕನೂ ಈ ರೀತಿಯಾಗಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದರೆ ಅದು ಗೋಲ್ಡನ್ ಬ್ರೌನ್ ಬರುತ್ತೆ. ನೋಡಿ, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಬೇಗ ಆಗಬೇಕು ಅಂತ ಉರಿ ಮಾತ್ರ ಜಾಸ್ತಿ ಕೊಡಬೇಡಿ, ಸೀದೋಗಿಬಿಡುತ್ತೆ. ಸೊ ನಾನಿಲ್ಲಿ ತೊಳೆದಿಟ್ಕೊಂಡಿರೋ ಅಂತಹ ನವಣೆ ಒಂದು ಅರ್ಧ ಪಾವ್ ಆಗೋಷ್ಟು ನವಣೆ ಈಗ ನಾನೇನು ಬಿಸಿ ಮಾಡ್ಕೊಂಡಿದ್ದೀನೋ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂಡಿದ್ನೋ ಅದನ್ನು ಈಗ ನೀರಿಗೆ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೀರಿಗೆ, ಮೆಣಸು, ಸಾಸಿವೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾದರೆ ನೀವು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರು ಕಾಯ್ದಿದೆ, ಸೊ ಅದಕ್ಕೆ ಈಗ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ತುಪ್ಪ ಎಲ್ಲ ಸೇರಿಸಿ ಅದೆಲ್ಲ ಕರಗಿ ಪಾತ್ರೆ ಸುತ್ತಲೂ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಏನು ಈಗಾಗಲೇ ಹೆಸರು ಬೇಳೆನ ಹುರ್ಕೊಂಡು ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಈ ಸಮಯದಲ್ಲಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹೆಸರು ಬೇಳೆನ ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಸೇರಿಸಾದ ನಂತರ ಅದೇ ರೀತಿ ನಾವು ತೊಳೆದ್ಬಿಟ್ಟು ನೆನೆಯಾಕಿದ್ದಂತಹ ನವಣೆನ ಸಹ ಈಗ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡು ಸೇರಿಸಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಈ ರೀತಿಯಾಗಿ ತುಪ್ಪದಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೇಸ್ಟ್ ಥರ ಸ್ಟಿಕ್ಕಿ ಥರ ಆಗೋದಿಲ್ಲ. ನವಣೆ ಹಾಗೂ ಹೆಸರು ಬೇಳೆ ತೆಳು ಹಾಗೆ ಉದ್ರುದ್ರಾಗೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಾದ ಮೆಥಡಲ್ಲಿ ನೀವು ಕೂಡ ಸಿರಿಧಾನ್ಯನ ಯೂಸ್ ಮಾಡಿಕೊಂಡು ಮನೇಲೇ ಈ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ. ನಾನು ಇದಕ್ಕೆ ಈಗ ಒಂದು 6 ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ತೆಳುಗೆ ಬೇಕೋ ಅಷ್ಟಕ್ಕೆ ನೀವು ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಪಾವ್ ಆಗುವಷ್ಟು ಹೆಸರು ಬೇಳೆ ಹಾಗೂ ಒಂದು ಅರ್ಧ ಪಾವ್ ಆಗುವಷ್ಟು ನವಣೆನ ತೊಗೊಂಡಿದ್ದೆ. ಸೊ ಅದಕ್ಕೆ ನಾನೀಗ 6 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿರೋ ನೀರೆಲ್ಲ ಒಂದು ಕುದಿ ಬರೋ ತನಕ ಇದನ್ನು ಅಷ್ಟರಲ್ಲಿ ಕುಟಾಣಿಗೆ ಹಾಕಿ ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಂಡು ಬರೋಣ. ನೋಡಿ, ಇದೀಗ ಪುಡಿನೂ ಹಾಕಿದೆ. ಈ ಕಡೆ ನಾವು ಬೇಯಕ್ಕೆ ಬಿಟ್ಟಿದ್ದಂತಹ ನವಣೆ ಹಾಗೂ ಹೆಸರು ಬೇಳೆನೂ ಕೂಡ ಚೆನ್ನಾಗಿ ಕುದಿ ಬಂದಿದೆ. ಸೊ ಇದನ್ನೀಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆ ಮೇಲ್ಗಡೆ ವೈಟ್ ಕಲರ್ ಏನಿದೆಯೋ ಸ್ಕಾರ್ಚು ಅದನ್ನೆಲ್ಲ ತಗೊಳ್ಳೋಣ. ಇದು ತಗೊಳ್ಳೋದ್ರಿಂದ ಅದ್ರದ್ದು ಸ್ಕಾರ್ಚು ವಾಸನೆ ಎಲ್ಲ ಹೋಗುತ್ತೆ. ಸೊ ಈಗ ಅದೆಲ್ಲ ತೆಗೆದಾಗಿದೆ. ಇದಕ್ಕೆ ಬೇಕಾಗಿರುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಹಾಗೇ ಕರ್ಬೇವಿನ ಸೊಪ್ಪನ್ನ ಕಡ್ಡಿನ ಸಹ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬರೀ ಎಲೆನ ಸೇರಿಸ್ತಾ ಇಲ್ಲ, ಕಡ್ಡಿ ಸಮೇತನೇ ಕರ್ಬೇವಿನ ಸೊಪ್ಪು ನಾನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸಿ ವಿಷಲ್ಲು ಕುಕ್ಕರ್ ಕೂಗೋದಕ್ಕೆ ಬಿಡ್ತೀನಿ. ಇದಕ್ಕೆ ನಾನು 2 ವಿಷಲ್ನ ನಾನಿಲ್ಲಿ ಕೂಗಿಸ್ಕೊಳ್ತೀನಿ. ಸಾಕು, 2 ವಿಷಲ್ಲು, ಜಾಸ್ತಿ ವಿಷಲ್ಲು ಬೇಕಾಗೋದಿಲ್ಲ ಇದಕ್ಕೆ. ಯಾಕಂದರೆ ನಾವು ಆಲ್ರೆಡಿ ನವಣೆನ 2 ಅವರ್ಸ್ ನೆನೆಯಕ್ಕೆ ಇಟ್ಟಿದ್ದೀನಿ. ಸೊ ಇದು 2 ವಿಷಲ್ ಬಂದರೆ ಸಾಕು, ಪರ್ಫೆಕ್ಟಾಗಿ ಬೆಂದಿರುತ್ತೆ. ಇದು 2 ವಿಷಲ್ ಬಂದಿದೆ. ಈಗ ನೋಡಿ, ಈಗ ಕುಕ್ಕರ್ ಲಿಡ್ಡು ಓಪನ್ ಮಾಡ್ತಾಯಿದ್ದೀನಿ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ನವಣೆ ಹಾಗೂ ಹೆಸರು ಬೇಳೆ ಬೆಂದಿರುತ್ತೆ. ಸೊ ನೋಡಿ, ಈಗ ನಾನು ತೋರಿಸ್ತೀನಿ. ನೋಡಿ, ಈ ರೀತಿಯಾದ ಕನ್ಸಿಸ್ಟೆನ್ಸಿಲಿ ಬೇಯಬೇಕು. ಇನ್ನೂ ತುಂಬ ಬೇಯಿಸ್ಕೊಳ್ಳೋಕೆ ಹೋದರೆ ಅದು ಒಳ್ಳೆ ಪೇಸ್ಟು ಸ್ಟಿಕ್ಕಿ ಥರ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಸಖತ್ತಾಗಿದೆ. ಕರೆಕ್ಟು ಕನ್ಸಿಸ್ಟೆನ್ಸಿಲಿ ಇದು ಬೆಂದಿದೆ. ಸೊ ಇದನ್ನೀಗ ಮತ್ತೆ ಸ್ಟವ್ ಅಂಟಿಸಿ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡ್ತೀನಿ. ಇದು ನೀಟಾಗಿ ಒಂದು ಕುದಿ ಬರೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ಒಗ್ಗರಣೆ ಮಾಡೋದಕ್ಕೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಎಣ್ಣೆನೂ ಸಹ ಸೇರಿಸ್ಕೋಬೋದು. ಸೊ ಇದು ಹೆಲ್ದಿ ಫುಡ್ ಆಗಿರೋದ್ರಿಂದ ಸ್ವಲ್ಪ ಹೆಲ್ದಿ ಆಗಿರೋಂತಹ ತುಪ್ಪನ ಹಾಕಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗಾಗಿರೋ ಅಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತೋರಿಸಿರೋ ಅಂತಹ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈಗ ತುಪ್ಪದಲ್ಲಿ ಸೇರಿಸಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ
ಬಾಡಿಸ್ಕೊಳ್ತೀನಿ. ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೀಗ ನಾನು ತೆಗೆದಿಟ್ಕೊಂಡಿರೋ ಅಂತಹ ಬ್ಯಾಡಗೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗಿಷ್ಟ ಆದರೆ ನೀವು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಅದು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡ್ತೀನಿ. ಸೊ ಈ ರೀತಿಯಾಗಿ ಫ್ರೈ ಆದಮೇಲೆ ನಾನು ತೆಗೆದಿಟ್ಕೊಂಡಿರೋ ಅಂತಹ ಕರ್ಬೇವಿನ ಸೊಪ್ಪಿನ ಎಲೆನೂ ಸಹ ನಾನೀಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಸೊ ಆ ರೀತಿಯಾಗಿ ಫ್ರೈ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿ ತುಪ್ಪದಲ್ಲಿ ಹುರಿತಾ ಇರಬೇಕಾದ್ರೇ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂತಹ ಜೀರಿಗೆ ಹಾಗೂ ಮೆಣಸಿನ ಪೌಡರ್ನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸು ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈ ಒಗ್ಗರಣೆನ ನಾವು ಆಲ್ರೆಡಿ ಒಂದು ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ವಲ್ಲ ನವಣೆ ಹಾಗೂ ಹೆಸರು ಬೇಳೆನ, ಅದಕ್ಕೆ ಈಗ ಈ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆ ಎಲ್ಲ ಸೇರಿಸಾದ್ಮೇಲೆ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಂಡು ಬರೋಣ. ನೋಡಿ, ಈ ರೀತಿಯಾದ ಹೆಲ್ದಿ ರೆಸಿಪಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಇದು ರಿಚ್ ಇನ್ ಫೈಬರ್ ಫುಡ್ ಆಗಿರುತ್ತೆ, ಹಾಗೆಯೇ ಗ್ಲೂಟನ್ ಫ್ರೀ ಆಗಿರುತ್ತೆ. ಶುಗರ್ ಕಂಟ್ರೋಲು ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಯೂಸ್ಫುಲ್ ಆದಂತಹ ರೆಸಿಪಿ ಆಗಿರುತ್ತೆ. ನೀವು ಕೂಡ ಈ ಹೆಲ್ದಿ ಹಾಗೂ ಟೇಸ್ಟಿ ಸಿಂಪಲ್ ರೆಸಿಪಿನ ಮನೇಲೇ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಹೆಲ್ದಿ ಹಾಗೂ ಸೂಪರ್ ಸಿಂಪಲ್ ರೆಸಿಪಿಗೋಸ್ಕರ, ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.